ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 100% ರೆಸ್ಟೋರೆಂಟ್ ಅಥವಾ ಸ್ಟ್ರೀಟ್ ಸ್ಟೈಲಲ್ಲಿ ತಂದೂರಿ ಚಿಕನ್ ಮಾಡೋಣ ಬನ್ನಿ. ಅದು ಕೂಡ ಯಾವುದೇ ರೀತಿಯ ಗ್ರಿಲ್ ಅಥವಾ ಓವನ್ ಇಲ್ಲದೆ ಮಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ರೆಸ್ಟೋರೆಂಟ್ ಸ್ಟೈಲಲ್ಲೇ ಟೇಸ್ಟ್ ಹೇಗೆ ಬರುತ್ತೆ ಅಂತ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ತೀನಿ. ಒಂದು ಸಲ ಟ್ರೈ ಮಾಡಿ ನೋಡಿ, ನೀವು ಹೊರಗಡೆಯಿಂದ ತರಿಸೋದೇ ಬಿಟ್ಬಿಡ್ತೀರಾ. ಬನ್ನಿ, ಇವಾಗ ನಾನಿಲ್ಲಿ 1 kg ಅಷ್ಟು ಬಿರಿಯಾನಿ ಪೀಸ್ ತೊಗೊಂಡಿದ್ದೀನಿ. ಸೈಜ್ ಸ್ವಲ್ಪ ದೊಡ್ಡದಾಗಿದೆ, ಈ ಥರನೇ ತೊಗೊಳ್ಬೇಕು. ಇದಕ್ಕಿಂತ ಸ್ವಲ್ಪ ದೊಡ್ಡದಿದ್ರೂ ಪರವಾಗಿಲ್ಲ ಪೀಸಸ್ಸು. ಇವಾಗ ಇದಕ್ಕೆ ಫಸ್ಟ್ ಮ್ಯಾರಿನೇಷನ್ ಮಾಡೋಣ. ಇಲ್ಲಿ 1 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ 1-2 ಸ್ಪೂನಷ್ಟು. ಇದಿಷ್ಟು ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಆಮೇಲೆ ಲಿಂಬೆ ರಸ, ಇದು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದು ಫಸ್ಟ್ ಮ್ಯಾರಿನೇಷನು. ಇದರಿಂದನೇ ನಿಮಗೆ ಸಾಫ್ಟ್ನೆಸ್ ಬರೋದು, ತುಂಬ ಜ್ಯೂಸಿಯಾಗಿ ಬರುತ್ತೆ ಚಿಕನು. ಇದನ್ನು ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಡಿ. ನೆಕ್ಸ್ಟು ಇಲ್ಲಿ ನಾನು ಬ್ರೌನ್ ಆನಿಯನ್ ಅಂದರೆ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಬ್ರೌನ್ ಆಗೋವಷ್ಟು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 2 ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಒಂದು ಗಂಟೆಯಷ್ಟು ಮ್ಯಾರಿನೇಷನ್ ಆಗಿದೆ ಚಿಕನು. ಇವಾಗ ಮಿಕ್ಸಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಪೇಸ್ಟ್ ಹಾಕ್ಕೊಂಡಾದಮೇಲೆ ಇದಕ್ಕೆ ನಾನು ತಂದೂರಿ ಮಸಾಲ ಹಾಕ್ಕೊಂಡಿದ್ದೀನಿ. ಇದು ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲದೇ ಇದ್ದರೆ ಗರಂ ಮಸಾಲ ಹಾಕ್ಕೊಬೋದು, ಇಲ್ಲದಿದ್ದರೆ ಟಿಕ್ಕಾ ಮಸಾಲ ಇರುತ್ತಲ್ವ ಅದು ಕೂಡ ಹಾಕ್ಕೊಬೋದು. ಇವಾಗ 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ 1/2 ಸ್ಪೂನಷ್ಟು. ಇದು ಹಾಕ್ಕೊಂಡ್ರೆ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಟೇಸ್ಟ್ ಕೊಡುತ್ತೆ. ಮತ್ತು 1/2 ಸ್ಪೂನಷ್ಟು ಚಾಟ್ ಮಸಾಲ, ಇದು ಕೂಡ ಹಾಕ್ಕೊಳ್ಳೇಬೇಕು. ಇದು ಹಾಕ್ಕೊಂಡ್ರೆ ಮಾತ್ರ ನಿಮಗೆ ರೆಸ್ಟೋರೆಂಟ್ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರು ಕೂಡ ಖಾರಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು. ಹಾಗೆ ನಾನು ಇಲ್ಲಿ ಬಿಸಿ ಮಾಡಿದಂಥ ಸಾಸಿವೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಮೊಸರು ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಣ್ಣೆ ಇಲ್ಲ ಅಂದವರು ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಮೈದಾ ಹಾಕ್ಕೊಂಡಿದ್ದೀನಿ 4 ಸ್ಪೂನಷ್ಟು. ಮೈದಾ ಇಲ್ಲ ಅಂದರೆ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡಿ. 2-3 ಗಂಟೆ ಅಷ್ಟಿಡಿ. ಇವಾಗ ನಾನಿಲ್ಲಿ ಗ್ರಿಲ್ ಪ್ಯಾನ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ನಾರ್ಮಲ್ ತವಾ ಕೂಡ ಯೂಸ್ ಮಾಡ್ಕೋಬಹುದು. ಇದು ನಾನು ಯಾಕೆ ಯೂಸ್ ಮಾಡಿರ್ತೀನಿ ಅಂದರೆ ಚೆನ್ನಾಗಿ ಲೈನ್ಸ್ ಥರ ಮಿಡ್ಲಲ್ಲಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ನಾರ್ಮಲ್ ತವಾ ಯೂಸ್ ಮಾಡ್ಕೊಳ್ಳಿ. ಇದು ಹಾಕಿಬಿಟ್ಟು 2 ಸೈಡ್ ಮಸಾಲ ನೀಟಾಗಿ ಚಿಕನಿಗೆ ಇತ್ತಾಗೆ ಇರುತ್ತೆ. ನೀವು ಡೈರೆಕ್ಟಾಗಿ ಮಾಡೋಕ್ಕೆ ಹೋದರೆ ಮಸಾಲ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ, ಚಿಕನ್ ಮಾತ್ರ ಇರುತ್ತೆ. ನಿಮಗೆ ಆ ಮಸಾಲ ಟೇಸ್ಟೇ ಇರಲ್ಲ, ಖಾಲಿ ಚಿಕನ್ ತಿಂದಂಗೆ ಅನಿಸುತ್ತೆ. ಅದಕ್ಕೆ ಈ ಥರ ಫಸ್ಟು ತವಾದಲ್ಲಿ ರೋಸ್ಟ್ ಮಾಡ್ಕೊಂಡು ಆದಮೇಲೆ ಫ್ಲೇಮಲ್ಲಿ ನೀವು ಈ ಥರ ಇಲ್ಲಿ ಇದು ನಿಮಗೆ ತಂದೂರಿ ಎಫೆಕ್ಟ್ ಕೊಡುತ್ತೆ. ಆಮೇಲೆ ಇದಕ್ಕೆ ಚಾಟ್ ಮಸಾಲ ಮತ್ತು ಬ್ಲ್ಯಾಕ್ ಸಾಲ್ಟ್, ಕಾಣ ನಮಕ್ ಏನಂತಾರೆ, ಅದು ನೀವು ಹಾಕ್ಕೊಳ್ಳೇಬೇಕು. ಹಾಕ್ಕೊಳ್ಳಿಲ್ಲ ಅಂದರೆ ನಿಮಗೆ ರೆಸ್ಟೋರೆಂಟ್ ಟೇಸ್ಟ್ ಕೊಡೋಲ್ಲ. ಇಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಅವರು ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾರೆ. ಅದಕ್ಕೆ ನಾನು ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ.